ನಮಸ್ಕಾರ ವೀಕ್ಷಕರೇ, ಯುಗಾದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸದು ತರುತ್ತಿದೆ. ಸಮಸ್ತ ಪವರ್ ಟಿವಿ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಯುಗಾದಿ ಹಬ್ಬ ಅಂತಂದ್ರೆ ಹೊಸ ವರ್ಷ, ಹೊಸ ಸಂಭ್ರಮ ಕೂಡ. ಅದರ ಜೊತೆಗೆ ಈ ಬಾರಿ ಯುಗಾದಿ ಏನನ್ನ ತರ್ತಾ ಇದೆ, ಹೊಸದು ಏನನ್ನ ತರ್ತಾ ಇದೆ, ಏನೆಲ್ಲ ಬದಲಾವಣೆಗಳು ಆಗುತ್ತೆ ಈ ಸಂದರ್ಭದಲ್ಲಿ. ಅದರ ಜೊತೆಗೆ ಗ್ರಹಣ ಕೂಡ ಬರ್ತಾ ಅದರಿಂದ ಏನಾದರೂ ಪರಿಣಾಮಗಳು ಆಗುತ್ತಾ, ಜೊತೆಗೆ ರಾಜಕೀಯವಾಗಿ ಯಾವೆಲ್ಲ ಬದಲಾವಣೆಗಳು ಈ ಬಾರಿ ಯುಗಾದಿ ನಂತರದಲ್ಲಿ ಆಗುತ್ತೆ, ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಸಂಸ್ಥಾನದ ಸಂಸ್ಥಾಪಕರು, ಧರ್ಮದರ್ಶಿಗಳು ಆಗಿರುವಂತ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರೂಜಿ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರೂಜಿ. ನಮಸ್ಕಾರ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಮತ್ತು ನಿನಗೆ ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರಿಗೆ ಶುಭಾಶಯಗಳನ್ನು ಕೋರುತ್ತಾ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ತುಂಬು ಹೃದಯದ ಸ್ವಾಗತ. ಗುರೂಜಿ, ಯುಗಾದಿ ಹೊಸ ವರ್ಷ, ಹೊಸ ಸಂಭ್ರಮ, ಬೇವು ಬೆಲ್ಲದ ಸಿಹಿ ಕಹಿ ಎರಡೂ ಕೂಡ ಜೀವನದಲ್ಲಿ ಒಂದೇ ರೀತಿಯಾಗಿರಲಿ ಅನ್ನೋದು ಎಲ್ಲರೂ ಕೂಡ ಆಶಿಸುವಂಥದ್ದು. ಅದರ ಜೊತೆಯಲ್ಲಿ ಈ ಬಾರಿಯ ಯುಗಾದಿಯ ವಿಶೇಷತೆ ಏನು ಗುರೂಜಿ? ಯಾವ ರೀತಿಯಾಗಿ ಸ್ಪೆಷಲ್ ಈ ಬಾರಿಯ ಯುಗಾದಿ ಅಂತ? ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂವದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಜ್ವಾಲಾಹೋ ಬಿಲಮಾಲೋಲ ಕ್ರೋಡಕಾರಂಜ ಭಾರ್ಗವ ಯೋಗಾನಂದ ಛತ್ರವಟ ಪಾವನ ನವಮೂರ್ತೆಯೇ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಈ ಸಲ ಕ್ರೋಧಿನಾಮ ಸಂವತ್ಸರದ ವಿಶೇಷವಾಗಿರತಕ್ಕಂಥ ಸಂದರ್ಭ ಈ ಯುಗಾದಿಗೆ ಸಂವತ್ಸರಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಏನು ಹೇಳ್ತೀವಿ ಅಶ್ವಿನಿ ಅಂದರೆ, ಪ್ರತಿ ವರ್ಷ ಯುಗಾದಿ ಬಂದೇ ಬರುತ್ತೆ. ಒಂದೊಂದು ವರ್ಷ ಒಂದೊಂದು ಥರ ಇರುತ್ತೆ. ವಿಕೃತಿ ನಾಮ ಸಂವತ್ಸರ ಎಲ್ಲ ಬರುತ್ತೆ. ಈ ಸರಿ ಕ್ರೋಧಿನಾಮ ಸಂವತ್ಸರ ಅನ್ನೋದು ಒಂದು ಮುಖ್ಯ ಮೇಯ್ನ್ ಹೆಡ್ಲೈನ್ಸ್. ನಂಬರ್ 2, ಆ ಕ್ರೋಧ ಅನ್ನೋದು ಎಲ್ರಿಗೂ ಗೊತ್ತೇ ಆಗ್ಬಿಡುತ್ತೆ, ಅದರಲ್ಲೇ ಪದ ಎಷ್ಟು ಜೋರವಾಗಿರುತ್ತೆ ಅಂತ. ಎರಡನೇದೇನಾಗಿದೆ, ಕುಜನೇ ಈ ಸಲ ರಾಜ, ಮಂಗಳ ಗ್ರಹನೇ ರಾಜ, ಅಂಗಾರಕನೇ ರಾಜ. ಅಂಥ ಒಂದು ಗ್ರಹ ಮಂಗಳವಾರವೇ ಯುಗಾದಿ ಬೀಳೋದು ಇನ್ನಷ್ಟು ಡೇಂಜರು. ನಂಬರ್ 3, ಈ ಸಲ ಮಹಾಮಂತ್ರಿ ಇರ್ತಕ್ಕಂಥ ಶನೇಶ್ಚರ. ಸೊ ಸಂವತ್ಸರದ ಅಧಿದೇವತೆ ರಾಜ ಮತ್ತು ಮಂತ್ರಿನೇ ಇಂಪಾರ್ಟೆಂಟ್. ನಡೆಸೋರು ಈ 1.25 ವರ್ಷ 1.5 ವರ್ಷ ಏನು ನಡೆಸ್ತಾರೆ ಮುಂದಿನ ಸಂವತ್ಸರ, ಆ ವರ್ಷದ ಪೂರ್ತಿ 1.5 ವರ್ಷ ಯಾವಾಗಲೂ ಫಲ ಇರುತ್ತೆ. ಯಾವತ್ತೂ ಏನು ಹೇಳುತ್ತೆ ಅಂದರೆ, 1 ವರ್ಷ ಇದ್ರೂ 1.5 ವರ್ಷದ ಫಲ ಯಾವಾಗಲೂ ಪ್ರತಿ ಸಲ ಇರುತ್ತೆ. ಏಕೆಂದರೆ ರಾಹುಕಾಲ 1.5 ವರ್ಷ ಪೂರ್ತಿಯಾಗಿರೋದು, ರಾಹುಕಾಲ 1.5 hour ಅಂತ ಹೇಳ್ತೀವಿ. ಸೊ ಏಕ ಅಂದರೆ ದ್ವಯದಲ್ಲಿ ಪರಿವರ್ತನೆ ಆಗಬೇಕು ಅಂತ ಹೇಳ್ತಾರೆ. ಸವಾ ಸೇರಕ ಸರ್ವದೋಷ ಪ್ರಾಯಶ್ಚಿತ. 1.5 ಸೇರು ಯಾವಾಗಲೂ ಏನು ತೊಗೊಂಡ್ರು 1.5 kg 1.5 ಸೇರು ಹೀಗೆ ತೊಗೋಬೇಕು ಅಂತ ಹೇಳುತ್ತೆ ಪ್ರತಿಯೊಂದನ್ನು. ಏನಕ್ಕೆ ಅಂದರೆ ಕಾಯ ವಾಚ ಮನಸ 3 ವಜ್ರದಲ್ಲಿ ಕಾಯ ವಾಚ ಮನಸ 3 ಅರ್ಧ 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 ತೊಗೋಬೇಕು. ಫಲ ಯಾವಾಗಲೂ ಹಾಗೆ ತೊಗೋಬೇಕು, 3 ತೊಗೋಬೇಕು ಅಂತ ಹೇಳುತ್ತೆ. ಸೊ ಈ ಸಲ ಇರತಕ್ಕಂಥ ಗ್ರಹಗಳು ರಾಜ ಮತ್ತು ಮಂತ್ರಿ, ಕುಜ ಮತ್ತು ಶನಿ ಇಬ್ಬರು ವಿರೋಧಿಗಳು. ಇಬ್ಬರೂ ಏನು ಅಂದರೆ ಯುದ್ಧ ಭೀತಿಗಳನ್ನು ಕೊಡ್ತಾನೆ ಈ ಸಂವತ್ಸರಗಳಲ್ಲಿ. ಅಂದರೆ ಎಲ್ಲೋ ಒಂದು ಕಡೆ ಆಯಿತು ಪ್ಯಾಲೆಸ್ಟೀನು, ಇನ್ನೊಂದು ಯಾವುದೋ ವಾರ ಆಯಿತು, ಯುಕ್ರೇನ್ ವಾರ ಆಯಿತು, ರಷ್ಯಾ ವಾರ ಆಯಿತು ಅಂತ ಹೇಳ್ತೀರಾ. ಆ ಥರದ ಯೋಧಗಳ ಒಂದು ಘರ್ಷಣೆ ನಡೆಯುತ್ತೆ, ಮುಲಾಜೆ ಇಲ್ಲ ಈ ಸಲ. ವಿಕೃತಿನಾಮ ಸಂವತ್ಸರದಲ್ಲಿ ಬರೀ ವಿಕಾರವಾಗಿತ್ತು ಅಷ್ಟೇ. ಉಗ್ರನಾಮ ಸಂವತ್ಸರದಲ್ಲಿ ಈ ಸಲ ಏನು ಅಂದರೆ ವಿರೋಧವಾಗಿರ್ತಕ್ಕಂಥದ್ದು. ಮನೆಯಲ್ಲಿ ವಿರೋಧಗಳು ಜಾಸ್ತಿ ಆಗುತ್ತೆ, ಮನುಷ್ಯನಲ್ಲಿ ವಿರೋಧಗಳು ಜಾಸ್ತಿ ಆಗುತ್ತೆ, ಅಣ್ಣ ತಮ್ಮಂದರಲ್ಲಿ ಘರ್ಷಣೆ ಜಾಸ್ತಿ ಆಗುತ್ತೆ, ತಾಯಿ ಮಕ್ಕಳಲ್ಲಿ ಘರ್ಷಣೆ ಜಾಸ್ತಿ ಆಗುತ್ತೆ, ತಂದೆ ಮಕ್ಕಳಲ್ಲಿ ಘರ್ಷಣೆ ಆಗುತ್ತೆ, ಗಂಡ ಹೆಂಡತಿರ ಘರ್ಷಣೆ, ವಯಸ್ಸಾದ ಮೇಲೆ ಘರ್ಷಣೆ, ಅದಾದ ಮೇಲೆ ಎಲ್ಲ ಸ್ಥಳಗಳಲ್ಲೂ ಘರ್ಷಣೆ, ಅವರವ್ರ ಮನೆಯಲ್ಲಿ ಘರ್ಷಣೆಗಳು. ಈ ಸಲ ಏನು ಅಂದರೆ ಯಾರು ಅಧಿದೇವತೆಯ ಒಂದು ಪರಿವರ್ತನೆ ಕೊಡ್ತಾನೆ ಅಂದರೆ, ಈ ಸಲ ಭಾಳ ಚೆನ್ನಾಗಿ ಹಿಡ್ಕೋಬೇಕು ಅದು ಇಬ್ಬರನ್ನ. ಒಂದು ಆಂಜನೇಯನ, ಇನ್ನೊಂದು ನರಸಿಂಹನ. ಮಂಗಳವಾರ ಬಿದ್ದಿದೆ, ನರಸಿಂಹನ ಹಿಡ್ಕೊಳ್ಳೇಬೇಕು, ಆಂಜನೇಯನ ಅನುಗ್ರಹ ಬೇಕೇ ಬೇಕು. 12 ರಾಶಿಗೆ ಒಂದೊಂದಾಗಿ ಏನಾದರೂ ಒಂದು ತೊಂದರೆಗಳಿರುತ್ತೆ ಅಂತ ಹೇಳುತ್ತೆ. ಆ 12 ರಾಶಿಯಲ್ಲೂ ತೊಂದರೆಗಳಿಗೆ ಎಲ್ಲರಿಗೂ ಏನಾಗಿದೆ, ಕರೆಕ್ಟಾಗಿ 9ನೇ ತಾರೀಕು ಪರಿವರ್ತನೆ ಆಗುತ್ತೆ. 9ನೇ ತಾರೀಕು ಯಾರು ಹೋಗ್ತಾರೆ, ಮೀನ ರಾಶಿಗೆ ಹೊರಟು ಬಿಡ್ತಾನೆ. ಸೊ ಮೀನ ರಾಶಿಗೆ ಕುಜ ಪರಿವರ್ತನೆ ಆಗ್ತಾನೆ, ಅಲ್ಲಿಂದ ಅವನು ಅನುಗ್ರಹ ಆಗ್ತಾನೆ. ಗುರು ಬರ್ತಾನೆ, ಶುಕ್ರ ಬರ್ತಾನೆ. ಗುರು ಒಂದು ಗ್ರಹದ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾರೆ. ಸೊ 13ನೇ ತಾರೀಕು ಅವನೊಂದು ಹೋಗ್ತಾನೆ, 23ನೇ ತಾರೀಕು ಇನ್ನೊಂದು ಗ್ರಹ ಮೂವ್ ಆಗುತ್ತೆ, 24ನೇ ತಾರೀಕು ಇನ್ನೊಂದು ಗ್ರಹ ಮೂವ್ ಆಗುತ್ತೆ, ಶುಕ್ರ ಪರಿವರ್ತನೆ ಆಗ್ತಾನೆ. 3 ಜನ ಒಂದು ಮನೆಗೆ ಬರ್ತಾರೆ, ಕುಜನ ಮನೆಗೆ ಬಂದ್ಬಿಡ್ತಾರೆ. ಇವನಿಗೆ ಇಬ್ಬರಿಗೂ ಏನಾಗಿದೆ, ವೃಷಭ ರಾಶಿಗೆ ಶುಕ್ರನ ಮನೆಗೆ ಗುರು ಬರ್ತಾನೆ. ದೇವಗುರು ಗುರು ಬೃಹಸ್ಪತಿ ಅಂತ ಕರಿತೀವಿ, ಅವನೇ ಗುರು. ಶುಕ್ರಾಚಾರ್ಯರು ಗುರುನೇ, ಅವನ ಮನೆಗೆ ಇವನು ಬರ್ತಾನೆ. ಇವನಿಬ್ಬರು ಶತ್ರುಗಳು, ಇವನು ದೈತ್ಯ ಗುರು, ಇವನು ದೇವಗುರು. ಸೊ ಈ ಸಲ ಸಂವತ್ಸರದ ಇದೆಲ್ಲ ಹೈಲೈಟ್ಸು ಹೆಡ್ಲೈನ್ಸು ನಿನಗೇನು ಕೇಳ್ತಾ ಇದ್ದೀನಿ ಅಂದರೆ, ಇದನ್ನು ನಾವೆಲ್ಲರೂ ವೀಕ್ಷಕರು ಗಮನದಲ್ಲಿ ಇಟ್ಕೊಂಡ್ರೆ ಒಳ್ಳೆ ಸಂವತ್ಸರಕ್ಕೆ ನಾವೊಂದು ಕಾಲಿಡೋಕ್ಕೆ ಅವಕಾಶಗಳಾಗತ್ತೆ.
ಓಕೆ ಗುರುಜಿ, ಇನ್ನು ಈ ಬಾರಿಯ ಯುಗಾದಿ ಸಂಭ್ರಮ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಅದಕ್ಕಿಂತ ಮುಂಚಿನ ದಿನ ಗ್ರಹಣ ಕೂಡ ಬಂದಿರೋದು, ಇದು ಕೂಡ ಎಫೆಕ್ಟ್ ಇರುತ್ತಾ? ಪರಿಣಾಮ ಏನಾದರೂ ಇರುತ್ತಾ? ಏನಾದರೂ ಬದಲಾವಣೆಗಳಾಗುತ್ತಾ ಇದರಿಂದ? ಒಳ್ಳೆ ಪ್ರಶ್ನೆ ಕೇಳಿದೆ. ನಿಜ ಏನು ಅಂದರೆ, ಒಂದು ಗ್ರಹಣದ ಫಲ 3.5 ವರ್ಷ ಇರುತ್ತೆ ಅಶ್ವಿನಿ. 3.5 ವರ್ಷದ ಫಲ ಅಂದರೆ ಒಂದು ಗ್ರಹಣ ಬಂದ್ರೇ 3 ವರ್ಷ ಅದರ ಪ್ರಭಾವ ಬೀರುತ್ತಂತೆ. ಅದರ ಒಂದು ಸಂಗತಿಗಳು ಎಲ್ಲರ ಮೇಲೂ, ಎಲ್ಲ ಪ್ರಾಣಿಗಳ ಮೇಲೂ ಪರಿವರ್ತನೆ ಆಗುತ್ತೆ, ಎಲ್ಲರ ಮೇಲೂ ಬೀಳುತ್ತೆ. ಆವಾಗ ನಾವೇನು ಮಾಡಬೇಕು, ಇದಕ್ಕೆ ಸರಿಪಡಿಸೋದು ಹೇಗೆ ಅನ್ನೋದು ಭಾಳ ಕಷ್ಟವಾಗ್ಬಿಡುತ್ತೆ. ಸೊ ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು, ಈ ಗ್ರಹಣ ಅನ್ನೋದು ಸೂರ್ಯಗ್ರಹಣ, ಅಮಾವಾಸ್ಯೆ. ಸೋಮವಾರ ಬಂದರೆ ಅಮಾವಾಸ್ಯೆ ಅಂದರೆ ಪ್ರೇತಾತ್ಮಗಳ ಪರಿವರ್ತನೆ ಅಂತ ಹೇಳುತ್ತೆ. ಅಂದರೆ ಏನು ಹೇಳುತ್ತೆ, ಎಲ್ರಿಗೂ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಎಲ್ಲರೂ ಕ್ಲೆನ್ಸ್ ಆಗಬೇಕು ಈ ಸಲ ಅಂತ ಹೇಳುತ್ತೆ. ಕ್ಲೆನ್ಸ್ ಆಗಬೇಕು ಅಂದರೆ ಪ್ರತಿಯೊಬ್ಬರೂ ಏನಾದರೂ ಬಾಕಿಗಳಿದ್ದರೆ ಎಲ್ಲಾದರೂ ಸರಿ ಕೇಳ್ಕೊಳ್ಳಿ, ಅದನ್ನು ಸರಿಪಡಿಸ್ಕೊಂಬಿಡಿ. ಅಂದರೆ ಪಿತೃ ಋಣ ಇದೆ, ಬ್ಯಾಲೆನ್ಸು ಮಾಡ್ಕೊಳ್ಳಿ. ದೇವ್ರ ಋಣ ಇದೆ, ಬ್ಯಾಲೆನ್ಸು ಎಲ್ಲ ಹರಕೆ ಹೊತ್ಕೊಂಡ್ಬಿಟ್ಟಿದ್ರೆ ಮಾಡ್ಕೊಳ್ಳಿ. ಯಾರಿಗೋ ಕೊಡಬೇಕಾದ ದುಡ್ಡು ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಬರಬೇಕಾಗಿದ್ದ ಬಾಕಿ ಇದ್ದರೆ ಮಾಡ್ಕೊಳ್ಳಿ. ಅರ್ಧಂಬರ್ಧ ಬಿಟ್ಟಿರೋ ಕೆಲಸನ ಪೂರ್ತಿ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಅವಕಾಶವನ್ನು ರಾಹು ಕೊಡ್ತಾನೆ. ಸೊ ಈ ರಾಹು ಏನು ಮಾಡ್ತಾನೆ, ಅವನು ಸಂಚಾರ ಮಾಡಿ ಮಿಥುನ ರಾಶಿಗೆ ಪರಿವರ್ತನೆ ಮಾಡ್ಕೊಳ್ಳೋದ್ರಿಂದ ಈ ರಾಹುಕೇತುಗಳ ಈ ಸಲ ಸಂಬಂಧ ಏನಾಗಿದೆ ಅಂದರೆ, ಎಲ್ಲರೂ ಋಣವನ್ನು ತೀರಿಸ್ಕೊಳ್ಳಿ ಅಂತ ಹೇಳುತ್ತೆ. ಸೊ ಈ ಸಲ ಯುಗಾದಿಗೆ ಗ್ರಹಣ ಭಾಳ ಫಲ ಏನು ಅಂದರೆ, ಈ ಸಲ ಸೂರ್ಯನಾರಾಯಣಂದೇ ಅನುಗ್ರಹ. ಅದಕ್ಕೆ ಎಲ್ಲರೂ ಸೂರ್ಯಗ್ರಹಣ ಆಗಿರೋದ್ರಿಂದ ನಮಗೆ ಗೋಚಾರ ಇರಲ್ಲ. ಗೋಚಾರ ಇಲ್ಲದೆ ಇದ್ರು ಅಡುಗೆ ಮನೆಯಲ್ಲೇ ಇರ್ತೀವಿ, ಅಂದರೆ ನಮ್ಮ ಮನೇಲಿ ಇರ್ತೀವಿ. ಅಡುಗೆ ಮನೇಲಿ ಘಾಟ್ ಬಂದರೆ ನೀ ಅಲ್ಲೇ ನಿಂತಿದ್ರೆ ಸ್ವಲ್ಪ ಘಾಟ್ ಜಾಸ್ತಿ, ಸ್ವಲ್ಪ ಮತ್ತು ಬಾತ್ರೂಮ್ವರೆಗೂ ಬಂದರೆ ಕಮ್ಮಿ, ಬೆಡ್ರೂಮ್ಗೆ ಹೋದರೆ ಇನ್ನು ಮಿಡಲ್ ಸ್ವಲ್ಪ, ಅಂದರೆ ಮನೇಲಿರೋದು ಗ್ಯಾರಂಟಿ. ಸೊ ಭೂಮಿಲೇ ಇರೋದ್ರಿಂದ ಗ್ರಹಣದ ಆ ಕಡೆ ಇರೋ ಗೋಚಾರ ಈ ಕಡೆ ಬೇರೆ ಗ್ರಹಗಳ ಮೇಲೆ ಪ್ರಭಾವ ಬೀಳ್ಬೋದು. ಇಲ್ಲೇ ಇದ್ದರೆ ರಾಹುಕೇತುಗಳ ಪ್ರಭಾವ ಬೀಳುತ್ತೆ. ಸೊ ಆ ಪ್ರಭಾವ ಹೆಂಗೆ ಬೀಳುತ್ತೆ ಅಂದರೆ, ಎಲ್ಲರೂ ಕಣ್ಣಿನ ಬಗ್ಗೆ ನೋಡ್ಕೊಳ್ಳಿ. ಹಾರ್ಟ್ ಬಗ್ಗೆ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗತಕ್ಕಂಥದ್ದು. ಸ್ಲೋ ಆಗಿ ಪ್ರತಿಯೊಬ್ಬರು ಹಾರ್ಟ್ ಟೆಸ್ಟ್ಗಳು ಮಾಡಿಸ್ಕೊಳ್ತಕ್ಕಂಥದ್ದು. ಆಂಗ್ಸೈಟಿ ಜಾಸ್ತಿ ಆಗಬೇಡಿ, ವೆಯ್ಟ್ಗಳು ಹೆಚ್ಚು ತಗೋಬೇಡಿ, ಆಯಿಲ್ ಕಂಟೆಂಟ್ಸ್ ಕಮ್ಮಿ ಮಾಡಿ ಅನ್ನೋದು ಡಾಕ್ಟ್ರ್ ಹೇಳಿರ್ತಾರೆ. ಆದರೂ ನಾವು ಯಾಕೆ ಹೇಳ್ತೀವಿ ಅಂದರೆ, ರಾಹು ಸೂರ್ಯನ ಜೊತೆಗೆ ದೃಷ್ಟಿ ಬಿದ್ದರೆ, ರಾಹು ಅಂದರೆ ಎಣ್ಣೆ, ಜಿಡ್ಡು, ಎಲ್ಲ ಜಾರ್ಕೆಗಳು ಅಂತ. ಸೊ ಇದನ್ನೆಲ್ಲ ನೀವು ಇಂಡೈರೆಕ್ಟಾಗಿ ರಾಹು ಸೂರ್ಯನ ನೋಡಿದಾಗ ಎವ್ರಿಥಿಂಗ್ ಶುಡ್ ಬಿ ವಾಚ್ಡ್ ಅಂತ ಹೇಳುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯುಗಾದಿಯನ್ನು ಆಚರಿಸಿದ್ರೆ, ನೀನಾಗಲೇ ಯುಗಾದಿ ಕಳೆದರು ಅಂತ. ಸೊ ಆ ಕಳೆಯಕ್ಕೆ ಆ ಯುಗಾದಿ ಒಳ್ಳೆ ಸಂಭ್ರಮ ಇರಬೇಕು ಅಂದರೆ ಇದನ್ನು ಜಾಗ್ರತೆ ಪಡಿಸ್ಕೊಂಡ್ರೆ ಸರಿಯಾಗುತ್ತೆ. ಏನನ್ನ ಮಾಡಿದ್ರೆ ಉತ್ತಮ ನಮಗೆ ಕರ್ಮ ಫಲಗಳು ಸಿಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಅಂತೂ ಜನರಿಗೆ ಇದ್ದೇ ಇರುತ್ತೆ ಗುರುಜಿ. ಹಾಗಾಗಿ ಅದನ್ನು ಹೇಳೋದಾದರೆ ಯಾವ ರೀತಿಯಾಗಿರುತ್ತೆ ಇಡೀ ವರ್ಷ ಅಂತ? ನರಸಿಂಹನಿಗೆ 9 ಅವತಾರಗಳು. ಇದರಲ್ಲಿ ಜ್ವಾಲಾ, ಅಹೋಬಿಲ, ಮಾಲೋಲ, ಕ್ರೋಡ, ಕಾರಂಜ, ಭಾರ್ಗವ, ಯೋಗಾನಂದ, ಛತ್ರವಟ, ಪಾವನ, ನವಮೂರ್ತಿ. ಏನಂದರೆ 9 ಜನ. ಹೇಗೆ ಅಂದರೆ, ಜ್ವಾಲಾ ನರಸಿಂಹ ಅಂದರೆ ಕುಜನಿಗೆ ಸಂಬಂಧ. ಸೊ ಇವನು ಜ್ವಾಲಾ ನರಸಿಂಹನ ಸ್ಮರಣೆ ಮಾಡ್ಕೊಳ್ಳೋದು. ಸೊ ಒಂದೇ ನರಸಿಂಹನ, ಲಕ್ಷ್ಮೀ ನರಸಿಂಹ, ಯಾವುದಾದ್ರು ಕಂಬದ ನರಸಿಂಹ, ನಿಮ್ಮ ಮನೆ ಕುಟುಂಬದ ನರಸಿಂಹ, ಯಾವುದೇ ನರಸಿಂಹ, ಮಂಗಳವಾರ ಒಂದೇ ವಾರ. ಆಂಜನೇಯನ ವಾರನೂ ಇದೆ. ಸೊ ನೀವೆಲ್ಲ ಏನು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಈ 1.5 ವರ್ಷಕ್ಕೆ ನರಸಿಂಹಸ್ವಾಮಿನ ಭದ್ರವಾಗಿ ಇಟ್ಕೊಳ್ಳೋದು. ರಾಹುಗೆ ಆಂಜನೇಯ, ರಾಹು ಬಂದು ಆಂಜನೇಯನ ಸ್ಮರಣೆ ಜಾಸ್ತಿ ಮಾಡ್ಕೊತಾನೆ. ಆಂಜನೇಯನ, ಶನೇಶ್ವರನ ಬಿಡಿಸಿದ್ದು ಆಂಜನೇಯನೇ, ರಾಹುನ ಪರಿವರ್ತನೆ ಮಾಡಿದ್ದು ಆಂಜನೇಯನೇ. ರಾಹು ಮುಕ್ತಿ, ಅದಕ್ಕೆ ಓಂ ಶ್ರೀ ನಾಗ ಹನುಮತೇ ನಮಃ ಅಂತ ಹೇಳ್ಕೊತೀವಿ. ಅದಕ್ಕೆ ನೀವೆಲ್ಲರೂ ಏನು ಅಂದರೆ ಓಂ ಶ್ರೀ ನಾಗ ಹನುಮತೇ ನಮಃ. ಸುಬ್ರಹ್ಮಣ್ಯ, ಆಂಜನೇಯ ಇಬ್ಬರು ಇರೋ ಒಂದು ದೇವಸ್ಥಾನ, ಅಥವಾ ನಾಗರಕಲ್ಲು, ನಾಗರ ದೇವಸ್ಥಾನದಲ್ಲಿ ಆಂಜನೇಯ ಇರೋದು, ಆಂಜನೇಯ ದೇವಸ್ಥಾನದಲ್ಲಿ ರಾಹು ಅಂದರೆ ಆ ಹಾವು ಇರೋತಕ್ಕಂಥ ಕ್ಷೇತ್ರ. ಈ ಥರದ ದೇವಸ್ಥಾನವನ್ನು ಆಮೇಲೆ ಈ ಸಲ ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತು ಗ್ರಹಣ ಹತ್ತಿರ ಬಂದರೆ, ಗ್ರಹಣ ಅಂದರೆ ಅರ್ಧಂಬರ್ಧ ಅಂತ. ಸ್ವರ್ಣಭಾನು ಅನ್ನೋದು ರಾಹು, ಅವನು ಅರ್ಧರ್ಧ ಆದಾಗ ರಾಹು ಕೇತು ಅದ. ಹಾಗೆ ನೀವು ಆ ದೇವರುಗಳನ್ನ ಈ ಸಲ ಪೂಜೆ ಮಾಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ರಾಹುನ ಪೂಜೆ ಮಾಡಿದ್ರು ಆಂಜನೇಯ, ಮೇಲ್ ಕಪಿ, ಕೆಳಗಡೆ ಮನುಷ್ಯ, ಎರಡೂ ಸೇರಿ ದೇವತೆ. ನರಸಿಂಹ ಹೇಗೆ ಪೂಜೆ ಮಾಡ್ತೀರಾ, ಮಂಗಳವಾರನೇ ಯುಗಾದಿ ಬಿದ್ದಿರೋದ್ರಿಂದ ಮೇಲೆ ಸಿಂಹ, ಕೆಳಗಡೆ ಮನುಷ್ಯ, ಎರಡೂ ಸೇರಿ ದೇವತೆ. ಸೊ ಈ ಥರ ಅರ್ಧ ದೇಹ ಬೇರೆ ಬೇರೆ ಆಗಿರೋ ರಾಹು ಕೇತುವ ಸಂಬಂಧದಲ್ಲಿರತಕ್ಕಂಥ ದೇವರನ್ನೇ ನೀವು ಪೂಜೆ ಮಾಡಬೇಕು. ಅದಕ್ಕೆ ನಿಮ್ಮ ಮನಸ್ಸು ಈ ಸಲ ಕ್ರೋಧಿನಾಮಾಸ ತಲೆ ಇಟ್ಕೊಳ್ಳಿ. ಮನಸ್ಸು ಏನು ಹೇಳುತ್ತೆ ಅಂದರೆ, ನಿಮ್ಮಮ್ಮ ಬೈತಾ ಇದ್ರೆ ಸರಿ ಆಯ್ತಮ್ಮ ಗ್ರೇಟ್ ಅಂದ್ಬಿಡು, ನಿನ್ನ ಗಂಟೆ ಏನು ಹೋಗಲ್ಲ. ಯಜಮಾನರು ಬೈತಾ ಇದ್ರೆ ಆಯ್ತು ಕಣ್ರಿ ಅದಕ್ಕೆ ಅಂತ. ಅಂದರೆ ಸಹಯೋಗವನ್ನು ಹೆಣ್ಣೆ ಮಾಡಬೇಕು ಅಂತಲ್ಲ, ಗಂಡು ಅಷ್ಟೇ. ಹೆಣ್ಣು ಮಕ್ಕಳು ಅಕಸ್ಮಾತ್ ಬೈತಾ ಇದ್ರೆ, ಹೆಂಡತಿ ಬೈತಾರೆ, ಸುಮ್ಮನೆ ಹೋಗಲಿ, ಅಯ್ಯೋ ಯಾಕೆ ಅಲ್ಲ, ತಿರುಗಿ ವಾದ ಪ್ರತಿವಾದಗಳು ಮಾಡಬೇಡಿ. ಎಷ್ಟಾಗತ್ತೋ ಅಷ್ಟು ಕಮ್ಮಿ ಮಾಡ್ಕೊಳ್ಳಿ, ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ವ್ಯವಸ್ಥೆ ಮಾಡಿ. ಎಷ್ಟು ಶಾಂತಿಯಾಗಿರ್ತೀರೋ ಈ ಕ್ರೋಧವನ್ನು ದಾಟೋ ಅವಕಾಶಗಳು ಮಾಡ್ಕೋಬೋದು. ಇದು ಈಸಿ ಮೆಥಡ್. ಈ ವರ್ಷ ಅದರಲ್ಲಿ 2024 ಲೋಕಸಭೆ ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳಷ್ಟು ರಾಜಕೀಯ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ರಾಜಕೀಯ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ? ಯಾಕಂದ್ರೆ ಕಳೆದ ಬಾರಿ ಮೈತ್ರಿಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೆದ್ದಿದ್ದು ಬರೀ 2 ಸೀಟ್ಗಳು. ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ. ಮೈತ್ರಿ ಭವಿಷ್ಯ ಏನು ಗುರುಜಿ? ಸಾಧಾರಣವಾಗಿ ಏನು ಹೇಳುತ್ತೆ ಅಂದರೆ, ಈ ಸಲ ಭವಿಷ್ಯ ಭಾಳ ವಿಶೇಷವಾಗಿ ವಿಚಿತ್ರವಾಗಿರುತ್ತೆ. ಇವರೆಲ್ಲ ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಗೋದಿಲ್ಲ. ನಂಬರ್ 1. ನಂಬರ್ 2, ಲೋಕಸಭೆಯಲ್ಲಿ ನಾರ್ತ್ ಕರ್ನಾಟಕದಲ್ಲಿರ್ತಕ್ಕಂಥ ಅನುಭವಗಳು ಬೇರೆ ಆಗುತ್ತೆ, ನಾರ್ತ್ ಇಂಡಿಯಾ ಅನುಭವಗಳು ಬೇರೆ ಆಗುತ್ತೆ. ಹೌದು.
ಸೌತ್ ಇಂಡಿಯಾ ಅನುಭವಗಳು ಬೇರೆ ಆಗುತ್ತೆ, ಸೌತ್ ಕರ್ನಾಟಕದ ಅನುಭವ ಬೇರೆ ಆಗುತ್ತೆ. ಈ ಸಲ ಏನು ಹೇಳುತ್ತೆ, ಸೌತ್ ಇಂಡಿಯಾನಲ್ಲಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಅಂದರೆ ತಮಿಳುನಾಡಲ್ಲಿರ್ತಕ್ಕಂಥ ವಿಚಾರ, ಒಂದು ಜಯಲಲಿತಾ ಮತ್ತು ಕರುಣಾನಿಧಿಯ ಪಕ್ಷದಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಅಣ್ಣಾಮಲೈ ಬಹಳ ಜೋರಾಗಿ ಬರ್ತಾರೆ ಈ ಸಲ. ಅದ್ರ ಹೆಮ್ಮೆ ಭಾಳ ಶಬಾಷ್ ಅಂತ ಹೇಳಿ ಮೋದಿ ಅನುಗ್ರಹ ಪೂರ್ವಕವಾಗಿ ವ್ಯವಸ್ಥೆ ಮಾಡ್ತಾರೆ. ಬಟ್ ಏನಾಗಿದೆ, ಮೋದಿ ಗೆಲ್ಲೋದು ಗ್ಯಾರಂಟಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋದಿ ಗೆಲ್ಲೋದು ಗ್ಯಾರಂಟಿ. ಬಟ್ ಅವ್ರು ಹೇಳಿದ ಹಾಗೆ 400 ದಾಟೋದು ಸಿದ್ಧ ಬರೆದಿಟ್ಕೋ ಆಗಲ್ಲ. 400 ದಾಟೋದೇ ಇಲ್ಲ ಅವರು. ಯಾಕೆ ಅಂದರೆ ಉತ್ತರ ಭಾರತದಲ್ಲಿ ಎಷ್ಟೋ ಜನ MP ಗಳನ್ನು ಬಹಳ ಜನ ಕೆಲಸಗಳೇ ಮಾಡಿಲ್ಲ, ಮೋಸಗಳು ಮಾಡಿದ್ದಾರೆ, ಎಷ್ಟೋ ಕೆಲಸಗಳು ಆಗಲಿಲ್ಲ. ಅವರವರ ಕ್ಷೇತ್ರದಲ್ಲಿ, ಅವರವರ ಊರಲ್ಲಿ, ಅವರವರ ಗ್ರಾಮದಲ್ಲಿ ಆಗದೇ ಇರುವಂಥ ಪರಿವರ್ತನೆ ಏನು ಹೇಳ್ತಾರೆ, ರಾಮರಾಜ್ಯ ಅಂತ ಕರೀತಾರೆ. ರಾಮರಾಜ್ಯದಲ್ಲಿ ನಾವು ಈ ರಾಜಕೀಯ ವಿಚಾರ ಯಾವತ್ತೂ ಮಾತಾಡಬೇಕಾದ್ರೆ ಜ್ಞಾಪಕ ಇಟ್ಕೋ, ಸೂರ್ಯನ ನೋಡಬೇಕು, ಶನಿ ನೋಡಬೇಕು. ಸೂರ್ಯ ಆ್ಯಂಡ್ ಶನಿ ಇಫ್ ಬೋತ್ ಆರ್ ಗುಡ್, ರಾಜಕೀಯದಲ್ಲಿ ನೀವು ಎಳೆಯೋದು ಗ್ಯಾರಂಟಿ. ಶನಿ ಡೌನ್ ಆಯಿತು ಅಂದರೆ, ಸೂರ್ಯ ಬಂದರೆ ಯು ವಿಲ್ ಬಿ ಓನ್ಲಿ ಇನ್ ಬ್ಯಾಕ್ವರ್ಡ್ ಅಂತ, ನೀನು ಬ್ಯಾಕ್ ಸೈಡೇ ಇರ್ತೀಯ, ಪುಡಾರಿಯಾಗಿ ಇರ್ತೀಯ, ಫ್ರಂಟ್ ಲೈನಿಗೆ ಬರಲ್ಲ ಅಂತ. ಶನಿ ಮಾತ್ರ ಚೆನ್ನಾಗಿದ್ದಾನೆ ಅಂದರೆ ಫ್ರಂಟ್ ಲೈನಲ್ಲಿ ಇರ್ತೀಯ, ನೀನು ಗೆಲ್ಲದೇ ಇದ್ರೂ ಫ್ರಂಟ್ ಲೈನಲ್ಲಿ ಹೆಸರು ಮಾಡ್ತೀಯ ಅಂತ ವ್ಯಕ್ತಿ. ಸೊ ಆ ಫ್ರಂಟ್ ಲೈನ್ ಹೆಸರು ಮಾಡ್ತಕ್ಕಂಥ ಅವಕಾಶಗಳು ಕೆಲವರಿಗಿರುತ್ತೆ, ಬ್ಯಾಕ್ ಲೈನಲ್ಲಿ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಎರಡೂ ಚೆನ್ನಾಗಿದ್ದರೆ ಮಾತ್ರ ಅವಕಾಶ. ಸೊ ಸೂರ್ಯ ಮತ್ತು ಶನಿ, ಈಗ ಅಷ್ಟಮ ಶನಿ ಪರಿವರ್ತನೆ ಯಾರಿಗೆ, ಮೋದಿಗೆ. ಸೊ ಅಷ್ಟಮ ಶನಿ ಏನು ಮಾಡ್ತಾನೆ, ಗೆಲ್ಸೋದು ಗ್ಯಾರಂಟಿ, ಅವರ ಎಕ್ಸ್ಪೆಕ್ಟೇಷನ್ ಗೆಲ್ಸಲ್ಲ. ಆಮೇಲೆ ಎಷ್ಟೋ ಜನ ಅವ್ರ ಕಡೆ ಇರೋ MP ಗಳು ಗೆಲ್ಲದೇ ಇರೋವಂಥ ಅವಕಾಶಗಳು ನಡೆಯುತ್ತೆ, ಗ್ಯಾರಂಟಿ, ಇದು ಶತಸಿದ್ಧ. ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಕೆಲಸ ಮಾಡಿರೋರಿಗೆ ಈ ಸಲ ಟಿಕೆಟೇ ಗೊತ್ತಿಲ್ಲ. ಮೋದಿ ಕಡೆಯಿಂದ ನಮಗೆ ಸೌತ್ ಇಂಡಿಯಾದಲ್ಲಿ ಕರ್ನಾಟಕಕ್ಕಂತೂ ಒಂದು ನಯಾ ಬಿಡುಗಾಸ್ ಕೆಲಸಗಳು MP ಗಳು ಯಾರೂ ಮಾಡಿಲ್ಲ, ಒಬ್ಬರೂ ಮಾಡಿಲ್ಲ. ಒಂದೊಂದು ಹಬ್ಬ ಅಂದರೆ ಅವ್ರವ್ರ ಕ್ಷೇತ್ರದಲ್ಲಿ 1, 2, 3 ಮಾಡ್ಕೊಂಡಿದ್ರೆ ಹೊರತು ಯಾರೂ ಓಡಾಡಿಲ್ಲ. ಆಮೇಲೆ ಇಲ್ಲಿ ಎಂಟೈರಲ್ಲಿ ಕಾಂಗ್ರೆಸ್ ಒಬ್ಬರೇ ಗೆದ್ದಿರತಕ್ಕಂಥ DK ಸುರೇಶ್ ಗೆದ್ದಿರೋದು. ಒಬ್ಬ ವ್ಯಕ್ತಿಗೆ ಇವರೆಲ್ಲ ಅನ್ಕೊಂಡ ಹಾಗೆ ಇಷ್ಟು MP ಗಳಿದ್ದಲ್ಲ, ಈ ಸಲ ಕಾಂಗ್ರೆಸ್ಸು ಹೆಚ್ಚಿಗೆ ಅವಕಾಶಗಳಾಗುತ್ತೆ, MP ಗಳ ಸೀಟ್ ಜಾಸ್ತಿ ಬರುತ್ತೆ. ಇನ್ನು 27 ಅಂದಿತ್ತಲ್ಲ, ಈ ಸಲ ಒಂದು ಕಾಂಗ್ರೆಸ್ ಬರಲ್ಲ, ಜಾಸ್ತಿ MP ಗಳಾಗುವ ಅವಕಾಶಗಳು ಜಾಸ್ತಿ ಆಗುತ್ತೆ. ಅಂದರೆ ಇಲ್ಲಿ ಕಾಂಗ್ರೆಸ್ನಿಂದ ಕರ್ನಾಟಕದಲ್ಲಿ ಜಾಸ್ತಿ ಆಗೋ ಅವಕಾಶಗಳು ಉಂಟು. ಯಾಕೆಂದ್ರೆ ನೀವು ಮಾಡಿರೋ ತಪ್ಪಿಗೆ ಬೇಡದೇ ಇರತಕ್ಕಂಥವ್ರನ್ನ ಆರಿಸ್ಕೊಂಡಿದ್ದೀರಾ, ಕೆಲ್ಸಕ್ಕೆ ಬಾರ್ದಿದ್ದವ್ರನ್ನ ಆರಿಸ್ಕೊಂಡಿದ್ದೀರಾ ಒಂದು. ಆಮೇಲೆ ನೀನು ಹೇಳಿದೆ ಮೈತ್ರಿತ್ವ ಅನ್ನೋದು. ಮೈತ್ರಿತ್ವ ಯಾವಾಗಲೂ ಏನು ಹೇಳುತ್ತೆ ಅಂದರೆ ಬಾಂಧವ್ಯ ಚೆನ್ನಾಗಿದ್ರೆ ಅಂತ. ನೋಡು, ಕುಮಾರಸ್ವಾಮಿ ಅವ್ರ ತಂದೆನೂ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಎಕ್ಸ್ ಪ್ರೈಮ್ ಮಿನಿಸ್ಟ್ರು, ಇವರು ಪ್ರೈಮ್ ಮಿನಿಸ್ಟ್ರು, ಒಂದು ಸಮಾರೂಢವಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ಸಲ್ಲಿ ಆಗಲೇ ಆ ಥರ ಇರಲಿಲ್ಲ. ಕುಮಾರಸ್ವಾಮಿಗೆ ಶನಿ ಇದ್ದಾಗ ಅನ್ಯ ಸ್ವಾರ್ಥವಾಗಿರ್ತಕ್ಕಂಥಂದರೆ ಕ್ರಿಶ್ಚಿಯಾನಿಟಿನಲ್ಲಿ ಇರತಕ್ಕಂಥ ಸೋನಿಯಾ ಗಾಂಧಿ ಜೊತೆ, ಕೇತು ಜೊತೆ ಯಾವತ್ತೂ ಗುರು ಸೇರಲ್ಲ, ಬರೆದಿಟ್ಕೊಂಡ್ಬಿಡು, ಮೋಕ್ಷ ಅಲ್ಲ, ಕಟ್ಟರಿಸಿ. ಕುಜ ಕೇತು ಖಂಡಿತ ಕಟ್ಟಾಗತ್ತೆ ಅಂತ. ಸೊ ಹೋದ್ಸಲ ಆಗಿದ್ದ ಮೈತ್ರಿಕೆ ಸೆಟ್ ಆಗಿಲ್ಲ. ಈ ಸಲ ಎರಡೂ ಹಿಂದೂ ಸಂಪ್ರದಾಯ ಆಗಿರೋದ್ರಿಂದ ಗೆಲ್ತಾರೆ, ಅವಕಾಶಗಳು ಜಾಸ್ತಿ ಇದೆ. ಸಮ್ಮಿಶ್ರ ಸರ್ಕಾರಕ್ಕೆ ಒಂದು ಒಳ್ಳೆ ಬಾಂಧವ್ಯ ಸಿಗುತ್ತೆ. ಆಮೇಲೆ ದೇವೇಗೌಡರಿಗೆ ಒಳ್ಳೆ ಬಲ ಸಿಗುತ್ತೆ ಈ ಸಲ. ಅಬ್ಬಬ್ಬಾ ಪರವಾಗಿಲ್ಲಪ್ಪ, ಮಾಡ್ಕೊಂಡಿದ್ದಕ್ಕೂ ಸಾರ್ಥಕವಾಯಿತು ಅಂತ ಸಿಗುತ್ತೆ. ಆಮೇಲೆ ಕುಮಾರಸ್ವಾಮಿಗೆ ಈ ಸಲ ಏನಾಗಿದೆ, 3 ಶನಿ ಉದ್ಘಾಟನೆ ಪ್ರಯೋಗ ಅಂತ, ಗಿವ್ ಅಂಡ್ ಟೇಕ್ ಪಾಲಿಸಿ. ದೇವರು ಅಷ್ಟೇ, ಒಂದು ಕಿತ್ಕೊತಾನೆ ಒಂದು ಕೊಡ್ತಾನೆ ಅಂತ. ಸೊ ಅವರ ಮನೆಯಲ್ಲಿ ಹಿರಿಯ ಜೀವ ಆಗಿರ್ತಕ್ಕಂಥ ದೇವೇಗೌಡರಿಗೂ ಶನಿ ಪರಿವರ್ತನೆ, ಮೊಮ್ಮಗನಿಗೂ ಶನಿ ಪರಿವರ್ತನೆ, ಕುಮಾರಸ್ವಾಮಿಗೂ ಶನಿ ಪರಿವರ್ತನೆ. ಸೊ ಎಲ್ರಿಗೂ ಶನಿ ಪರಿವರ್ತನೆ ಆದಾಗ ಯಶಸ್ಸು, ಕೀರ್ತಿ, ಪದವಿಯನ್ನು ಗ್ಯಾರಂಟಿ ಕೊಡ್ತಾನೆ, ಒಂದು ಸ್ಥಾನವನ್ನು, ಮಾನವನ್ನು ಕೊಡ್ತಾನೆ. ಕರೆದು ಸುಮ್ಮನೆ ಮನೇಲಿ ಕೂತಿದ್ರು ಕರೆದು ಕೊಡ್ತಾನೆ ಅನ್ನೋದು ಗ್ಯಾರಂಟಿ. ಸೊ ಕುಮಾರಸ್ವಾಮಿ ಆಲ್ರೆಡಿ 2 ಸಲ MP ಆಗಿದ್ದರಿಂದ ಈ ಸಲ ಮತ್ತೆ 3ನೇ ಸಲ MP ಆಗೋ ಅವಕಾಶ ಎಷ್ಟೋ ವರ್ಷಗಳ ನಂತರ ಬಂದಿರೋದು. ಎಲ್ಲ MLA ಆಗಿದ್ರು, ತಿರುಗಿ MP ಆಗೋ ಅವಕಾಶ ಈ ಸಲ ಬಂದಿರೋದ್ರಿಂದ ಮತ್ತೆ MP ಆಗೋ ಅವಕಾಶ ಗ್ಯಾರಂಟಿ. ಕಾರ್ಯಕರ್ತರು ಎಲ್ಲರೂ ನನ್ನ ಮಗನ ಕೊಡೋ, ನನ್ನ ಮೊಮ್ಮಗನ ಕೊಡೋ, ನಮ್ಮ ತಾತನ ಮಗನ ಕೊಡೋ, ನಮ್ಮ ತಮ್ಮನ ಕೊಡೋ ಅನ್ನೋ ಬದಲು ಬಾಯಿ ಮುಚ್ಕೊಂಡು ಇವರೆಲ್ಲ ಹಳೆ ಕಾಲದ ಕೆಲಸಗಾರರು, ನನಗೆ ಕೊಡದೇ ಇದ್ರು ಪರವಾಗಿಲ್ಲ, ಕೆಲಸದವ್ರು ಕೊಡಿ, ಅವ್ನು ಎಲ್ಲೆಲ್ಲ ಬೂತ್ಗಳು ಕೆಲಸ ಮಾಡಿದಾರಲ್ಲ ಅಂಥವ್ರಿಗೆ ಕೊಡಿ ಅನ್ನೋದನ್ನ ಇವ್ರು ಮಾಡಿದರೆ ಖಂಡಿತ. ಅಂದರೆ ಏನು ಹೇಳುತ್ತೆ ಅಂದರೆ ಶನಿ ಬಂದು ಕೀಳ್ವರ್ಗ ಅಂದರೆ ಕೆಳಭಾಗದ ವರ್ಗದವನಿಗೆ ನೀನು ಸ್ಥಾನವನ್ನು ಕೊಟ್ಟರೆ ವ್ಯವಸ್ಥೆ. ಅದಕ್ಕೆ ಮೋದಿ ಏನು ಮಾಡ್ತಿದ್ರು, ಪೌರ ಕಾರ್ಮಿಕರ ಕಾಲವನ್ನು ತೊಳಿ ಶನಿ ನೀಚನಾದಾಗ ಅಂತ ಹೇಳಿ, ಶನಿ ನೀಚನಾದಾಗ ಕೆಳಗಿರೋವನಿಗೆ ವರ್ಗದವನಿಗೆ ಕೊಟ್ಟರೆ ನಿನ್ನ ಪಕ್ಷ ಬೆನ್ ಬರುತ್ತಂತೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ಕ್ಲೋಸ್ ಡೋರ್ಸಲ್ಲಿ ಪೌರ ಕಾರ್ಮಿಕರ ಕಾಲು ತೊಳೆದು ಪೂಜೆಯನ್ನ ಮಾಡಿದ್ರು ಮೋದಿ. ಅದಕ್ಕೆ ಸಂಕೋಚ ಇಟ್ಕೋಬಾರ್ದು. ನನ್ನ ದೋಷವನ್ನ ಹೇಗೆ ಪರಿಮಾರಿಸ್ಕೊಂಡದು, ಒಂದು ಪೂಜೆಯ ಮುಖಾಂತರ, ಒಂದು ಸೇವೆಯ ಮುಖಾಂತರ ಪ್ರಧಾನಮಂತ್ರಿ ಆದರೂ ಮಾಡಿದ್ರು. ಸೊ ಹಾಗೆ ನಾವುಗಳು ನೀವ ಪಕ್ಷದಿಂದ ಚಿಕ್ಕವನಿಗೆ ಕೊಟ್ಟಾಗ ನಿಮ್ಮ ಪಕ್ಷ ಗೆಲ್ತಿತ್ತು ಗ್ಯಾರಂಟಿ. ಅಂದರೆ ಶನಿ ಈ ಸಲ ಯಾರೋ ಮಂತ್ರಿ. ಸೊ ಅದನ್ನ ಕುಜ ರಾಜ, ಮಂತ್ರಿಯ ಸೇವೆ ನೀನು ಮಾಡಿದಾಗ ಕೀಳ್ವರ್ಗ ಅಂತ ಕರೀತಾರೆ, ಇವ್ರುಗಳು ಕರೀತಾರೆ. ಅದು ಕೀಳ್ವರ್ಗ ಅಂತಲ್ಲ, ಕೆಲಸಗಾರರು. ನಿನ್ನ ಕೆಲಸದಲ್ಲಿ ನೀನು ಯಾವಾಗಲೂ ಮೇಲಿರೋನಿಗೆ ಕೊಡಬೇಕು ಅಂತಲ್ಲ, ಕೆಳಗಿದ್ದವನು ಕೊಡಬೇಕು, ಯಾರು ನೋಡದೇ ಇದ್ದವನು ಸಡನ್ನಾಗಿ ಕೊಡಬೇಕು ಅಂತವನು ವ್ಯವಸ್ಥೆ ಆಗಬೇಕು. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ನೋಡು, ರಾಜಯೋಗ ಅನ್ನೋದು ಕುಜ. ಈ ಸಲ ರಾಜ ಯಾರೋ ರಾಜ. ಅದಕ್ಕೆ ನಮ್ಮಲ್ಲಿ ಏನಾಗಿದೆ, ಶ್ರೀಕಂಠದತ್ತ ಒಡೆಯರ ಆದ ಮೇಲೆ ಯದುವೀರ್ ರಾಜನಾಗಿ ಕುಜನ ಸ್ಥಾನವನ್ನು ಹೊಂದಿ ರಾಜಕೀಯಕ್ಕೆ ಬರುತ್ತಿದ್ದಾನೆ. ಕುಜ ರಾಜ ರಾಜಕೀಯಕ್ಕೆ ಬರ್ತಾ ಇದ್ದಾರೆ.
ಸೊ ಏನಾಗುತ್ತೆ ಅಲ್ಲಿ 80% ಗೆಲ್ಲೋ ಅವಕಾಶಗಳಿದೆ. ಓಕೆ 80% ಅಲ್ಲಿ 20% ಬಹಳ ಕಠಿಣವಾಗಿ ಗೆಲ್ಲೋ ಅವಕಾಶಗಳು ಮಾಡಿಕೊಂಡ್ರೆ ಗೆಲ್ಬಹುದು. ಇಲ್ವಾ ನೋ ಅಂತ ಹೇಳಿ 20% ಅಲ್ಲೇ ಇನ್ನೊಬ್ಬ ಬಂದು ಕುತ್ಕೊಂಡ್ಬಿಡ್ಬೋದು. ಇದು ಕೂಡ ಅವಕಾಶಗಳು ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಮ್ಮಲ್ಲಿ ಏನಾಗಿದೆ, ಎಲ್ಲ ರಾಜಕೀಯ ಗುಣಗಳಲ್ಲಿ ಇರತಕ್ಕಂಥದ್ದು ಕೇಂದ್ರದಲ್ಲಿ ಮೋದಿ ಗೌರ್ಮೆಂಟ್ ವಿಲ್ ಡೆಫಿನೆಟ್ಲಿ ಕಮ್, ಓಕೆ ಬಟ್ 400 ಇಲ್ಲವೇ ಇಲ್ಲ, ಅಷ್ಟೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ಬೇರೆ ಪಕ್ಷಗಳೆಲ್ಲ ಬರುತ್ತೆ, ಬೇರೆ ಕೆಲಸಗಳು ಮಾಡೋದನ್ನ ಬರುತ್ತೆ. ಯಾಕಂದರೆ ಶನಿ ಬಂದು ಅನ್ಯದ, ರಾಹು ಮಿಶ್ರವರ್ಣ ಎಲ್ಲ ಮಿಕ್ಸ್ ಆಗಿ ಜಾಯಿಂಟ್ ಆಗಿ ಕೊಲ್ಯೂಷನ್ ಸಮೇತವಾಗಿ ಕೊಡ್ತಾನೆ ಅಂತ ಹೇಳಿ. ಗುರುಜಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಓಕೆ ಗುರುಜಿ, ಇನ್ನು ಕೇಂದ್ರದಲ್ಲಿ ಅಂತೂ ಮೋದಿ ಮತ್ತೆ ಪ್ರಧಾನಿ ಅಂತ ಹೇಳಿದ್ರೆ ಅದರಲ್ಲಿ ಬದಲಾವಣೆ ಇಲ್ಲ ಯುಗಾದಿ ನಂತರದಲ್ಲಿ. ಇನ್ನು ಈ ಲೋಕಸಭೆ ಎಲೆಕ್ಷನ್ ನಂತರದಲ್ಲಿ ರಾಜ್ಯದಲ್ಲಿ ಒಂದಷ್ಟು ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು. CM ಬದಲಾಗ್ತಾರೆ ಅಥವಾ ಸಚಿವರುಗಳು ಬದಲಾಗ್ತಾರೆ ಇಂಥದ್ದೆಲ್ಲ ಅಲ್ಲಲ್ಲಿ ಹೇಳ್ತಾ ಇದ್ರು. ಇಂಥ ಬದಲಾವಣೆಗಳಾಗುತ್ತಾ ಗುರುಜಿ? ಆಗತ್ತೆ. ಏನು ಅಂತ ಹೇಳುತ್ತೆ ಅಂದರೆ, CM ಬದಲಾವಣೆಗೆ ಏನಾಗಿದೆ ಅಂದರೆ, CM ಡೆಪ್ಯೂಟಿ CMಗೆ ಇಬ್ಬರಿಗೂ ಅವಕಾಶಗಳು ಇದೆ. ಅದರಲ್ಲಿ ಅಲ್ಲಿರ್ತಕ್ಕಂಥ ಹೈಕಮಾಂಡ್ ಇದ್ರ ಕತೆ ಬಿಡ್ತಾರೆ. ಎಷ್ಟು ಜನ ಇಷ್ಟು ನಿಜವೂ ಗೊತ್ತಿಲ್ಲ. ಹೈಕಮಾಂಡಲ್ಲಿ ಇನ್ನೊಂದು ಹೇಳಿರ್ಬೋದು, 25% ನೀನು 25% ನೀನು, ಇಬ್ಬರು ಇರಿ ಅಂದರೆ 50-50, 2.5 ವರ್ಷ ಇರಿ ಅಂತ ಹೇಳಿರ್ಬೋದು. ಅಥವಾ ನೀನು ಇದಾದ ಮೇಲೆ ನೀನು ಸ್ವಲ್ಪ ದಿವಸ ಇದ್ದುಬಿಟ್ಟು ಬಾಯಿ ಮುಚ್ಕೊಂಡು ಅವನಿಗೆ ಅವಕಾಶ ಮಾಡಿಕೊಡು ಅಂತ ಹೇಳಿರ್ಬೋದು. ಅಥವಾ ಬೇರೆ ಪಕ್ಷಕ್ಕೆ ಬನ್ನಿ ಅಂತ ಭಾಳಷ್ಟು ಆಮಿಷಗಳು DK ಶಿವಕುಮಾರ್ ಕೊಟ್ಟಿದ್ರು ಸಹ, ನೀವು ಬಾಯಿ ಮುಚ್ಕೊಂಡು ನಮ್ಮ ಪಕ್ಷಕ್ಕೆ ಬಂದ್ಬಿಡೋ, ಮಿಕ್ಕಿದೆಲ್ಲ ನೋಡ್ಕೊತೀವಿ ಅಂತ ಆ ಕಡೆಯಿಂದ BJPಯಿಂದ ಬಂದಿದ್ರು ಸಹ ಸ್ವಾರ್ಥದಿಂದ ಹೋಗುವ ವ್ಯಕ್ತಿ ಅಲ್ಲ DK ಶಿವಕುಮಾರ್. ಸ್ವಲ್ಪ ಸ್ವಾಭಿಮಾನಿನೇ, ಅಂಥದಕ್ಕೆಲ್ಲ ಹೋಗಲ್ಲ. ಇಷ್ಟು ವರ್ಷದಿಂದ ಕಾಂಗ್ರೆಸ್ ಇದ್ದಾಗ ನೀವು ಕೊಡದಿದ್ರು ಪರವಾಗಿಲ್ಲ ಕಣ, ಇಲ್ಲೇ ಇರ್ತೀನಿ ಅಂತಾರೆ ಹೊರತು ಹೋಗಲ್ಲ. ಆದರೆ DK ಶಿವಕುಮಾರ್ಗೆ ಒಂದು ಒಳ್ಳೆ ಅವಕಾಶ ಇವತ್ತಲ್ಲ, ಹಾಸನಾಂಬೆಯಲ್ಲಿ ನಾನು ಹೇಳಿದ್ದೆ 10 ವರ್ಷದೊಳಗೆ ಅವರು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ. ಸೊ ಅದು ಕೂಡ ನಡೆಯುತ್ತೆ. ಸೊ ಆ ಮುಖ್ಯಮಂತ್ರಿ ಆಗಲೇಬೇಕು ಅಂದಾಗ 1 ವರ್ಷದಲ್ಲಾಗತ್ತೋ 2 ತಿಂಗಳಲ್ಲಾಗತ್ತೋ, ಈ ಎಲೆಕ್ಷನ್ ನಂತರ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಆಗೋದು ಗ್ಯಾರಂಟಿ. ಹಿ ವಿಲ್ ಬಿಗ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಎನಿ ಟೈಮ್. 1 ತಿಂಗಳಿಗಾಗ್ಬೋದು, ಅರ್ಧ ತಿಂಗಳಿಗಾಗಬಹುದು, ಅಥವಾ ಒಂದು 6 ತಿಂಗಳಿಗೋಸ್ಕರ ಆದರೂ ಆಗ್ಬೋದು, ಗೊತ್ತಿಲ್ಲ. ಕೊನೆ ಮೂಮೆಂಟಲ್ಲಿ ಲಾಸ್ಟಲ್ಲಿ ಆಗಬಹುದು. ಸೊ ಇಂಥ ಅವಕಾಶಗಳಲ್ಲಿ ಈ ಅವಧಿ ಒಳಗೆ ಅವರಾಗೋದು ಗ್ಯಾರಂಟಿ. ಸೊ ಅದೆಲ್ಲ ಅವಕಾಶಗಳನ್ನು ಮೀರಿ ಕರ್ನಾಟಕದಲ್ಲಿ ಚೇಂಜಸ್ ಜಾಸ್ತಿ ಆಗಿರ್ತಕ್ಕಂಥ ಪಕ್ಷದಿಂದ ಹೊರಗಡೆ ಹೋಗಿದ್ದವರು. ನಾ ಇನ್ನೊಂದು ಹೇಳ್ತೀನಿ, ಪಕ್ಷದಿಂದ ಹೊರಗಡೆ ಹೋಗಿದ್ದವ್ರು ಹೆಂಗೆ ಅಂದರೆ, ಆ ಕಾಲ ರಾಜಕೀಯ ಇದ್ದಂಗೆ ಶಕುನಿ, ನೀನು ಅಲ್ಲಿ ಹೋಗಿ ನೋಡ್ಕೊಂಬ, ಮೆತ್ತಗೆ ಸೇರ್ದಂಗೆ ಸೇರು, ವಾಪಸ್ ಬಾ ಅಂತ ಅಂಥವ್ರು ಇದ್ದಾರೆ ದರಿದ್ರರು. ಆದರೆ ಈಶ್ವರಪ್ಪ ಅವ್ರಿಗೆ ಖಂಡಿತ ಕೊಡಬೇಕಾಗಿತ್ತು. ಯಾರೋ ದರಿದ್ರದವ್ರ ಮಾತು ಕೇಳಿಕೊಂಡು ಈಶ್ವರಪ್ಪ ಕೊಡದೆ ಅಂದರೆ, ಹಳೆ ಕಾಲದಿಂದ ಒಂದು ಪೀಠವನ್ನು ಬೆಳೆಸಿರೋ ವ್ಯಕ್ತಿಗೆ ಖಂಡಿತ ಕೊಡಬೇಕು. BJP ದೊಡ್ಡ ತಪ್ಪು ಮಾಡಿರ್ತಕ್ಕಂಥ ಜಾಗದಲ್ಲಿ. ಸೊ ಕೆಲಸ ಮಾಡಿರ್ತಕ್ಕಂಥ ಚಡ್ಡಿ ಹಾಕ್ಕೊಂಡು ಆಗಂದ ಕಾರ್ಯಕರ್ತರಾಗಿ RSS ಅಲ್ಲಿಂದ ಬಂದ ವ್ಯಕ್ತಿಗೆ ಖಂಡಿತ ಕೊಡಬೇಕು. ಯಾಕೆಂದರೆ ಕೆಲಸಕ್ಕೆ ಬಾರ್ದಿದ್ದವನು ಗೊತ್ತು ಗರ್ಜೆ ಇದ್ದವನಿಗೆಲ್ಲ ಕೊಟ್ಟಿದ್ದೀರಾ, ಈಶ್ವರಪ್ಪನ ಕೊಡಬೇಕು, ತಪ್ಪು. ಆಮೇಲೆ ಇಲ್ಲಿರ್ತಕ್ಕಂಥ ರಾಜಕೀಯದವರು ಕೆಲವು ದರಿದ್ರದವರು ನನ್ನ ಮಗನ ಕೊಡಿ, ಮೊಮ್ಮಗನ ಕೊಡಿ, ಇದೆಲ್ಲ ಬಿಟ್ಟು ಬಿಸಾಕಿ ಬಾಯಿ ಮುಚ್ಕೊಂಡು ನಿಮ್ಮ ಕೈಲಾಗಿಲ್ವಾ ಬಿಟ್ಬಿಡಿ ಹೊರತು ಹೈಕಮಾಂಡ್ಗೆ ಬಿಟ್ಬಿಡ್ಬೇಕು. ಇಲ್ಲ ಪೂರ್ತಿ ಸೇವಕನಾಗಿರಬೇಕು, ಇಲ್ಲ ಪರಿವರ್ತನೆ ಆಗಬೇಕು. ಸೊ ಕರ್ನಾಟಕದಲ್ಲಿ ಚೇಂಜಸ್ಸು ಎಲೆಕ್ಷನ್ ಆದಮೇಲೂ ಆಗುತ್ತೆ, ಈಗಿಂದನೂ ಚೇಂಜಸ್ ಆಗುತ್ತೆ. ಇದು ಕೂಡ ಸತ್ಯ, ನಡೆಯಲಿ, ಇದು ವ್ಯವಸ್ಥೆ ನಡೆಯುತ್ತೆ. ಓಕೆ ಗುರುಜಿ, ಇನ್ನು ಈ ಬಾರಿ ಬಹಳ ಚಿಂತೆಗೀಡು ಮಾಡ್ತಾ ಇರೋದು ಅಂತಂದ್ರೆ ಪ್ರಕೃತಿಯಲ್ಲಿ ಆಗ್ತಾ ಇರುವಂತ ಬದಲಾವಣೆ. ಒಂದು ಬರಗಾಲ, ಮತ್ತೊಂದು ಅಂತರ್ಜಲ ಮಟ್ಟ ಕುಸಿದಿದೆ, ಮಳೆ ಇಲ್ಲ, ಜೊತೆಲಿ ಬಿಸಿಲು. ಇದೆಲ್ಲ ನೋಡ್ತಾ ಇದ್ರೆ ಯಾವ ರೀತಿ ಬದಲಾವಣೆಗಳು ಯುಗಾದಿ ನಂತರದಲ್ಲಿ ಆಗುತ್ತೆ ಗುರುಜಿ? ಉಗಾದಿಗೆ ಒಂದು 5 ದಿವಸಗಳ ಕಾಲ ಮಳೆ ಬರಲೇಬೇಕು. ಈ ಸಲ ಬಂದರೆ ಮಳೆ ಭಾಳ ಬಿರುಗಾಳಿ ಮಳೆ ಬರುತ್ತೆ. 5 ದಿವಸ ಭಾಳ ಚೆನ್ನಾಗಿ ಬರಬೇಕು ಅಶ್ವಿನಿ. ಬಂದರೆ ಹೆಂಗೆ ಅಂದರೆ, ರಾಹುವಿಂದ ತಡೆ ಬರ್ಬೋದು. ರಾಹು ಬಂದು ಬಿರುಗಾಳಿ ಅಂತ ಹೇಳ್ತೀವಿ, ಕೇತು ಬಂದು ಪರಿವರ್ತನೆ ಅಂತ ಹೇಳ್ತೀವಿ. ಗಾಳಿ ಬಂದು ಬೀಸ್ಕೊಂಡು ಮಳೆ ಆಚೆ ತಳ್ಕೊಂಡು ಹೊಟ್ಟೋದ್ರೆ 3 ದಿವಸ ಬಂದರೆ ಪೂರ್ತಿ ನೆನೆದೇ ಇದ್ದರೆ ಮಳೆ ಬರೋದೇ ಇಲ್ಲ, ಕಷ್ಟ ಆಗ್ಬಿಡುತ್ತೆ. ಕೆಲವು ಜಾಗಕ್ಕೆ ಆಲ್ರೆಡಿ ನೋಡಿ, ಮೊನ್ನೆ ಮಂಗಳೂರು ಆ ಕಡೆ ಇರ್ತಕ್ಕಂಥ ಮಲೆನಾಡಿಗೆಲ್ಲ ಸಡನ್ನಾಗಿ ಮಳೆಗಳು ಬಂತು, ಜೋರಾಗಿ ಬಂದ್ಬಿಡ್ತು, ಹೇಳೋಕ್ಕಾಗಲ್ಲ. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಉಗಾದಿಯ ಸಮಯದಲ್ಲಿ 5 ದಿವಸ ಮಳೆ ಬರಲೇಬೇಕು. ಬಂದರೆ ಉತ್ತಮ. ರಾಹು ಪರಿವರ್ತನೆ ಮಾಡಿದ್ರೆ ನಾವೇನು ದೇವರುಗಳೆಲ್ಲ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ರಹಸ್ಯ ನಾನು ಹೇಳ್ತೀನಿ, ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು, ಯಾವುದೇ ರಾಜ್ಯದ ವ್ಯಕ್ತಿಗಳು ನನ್ನ ಮಾತು ಕೇಳಿ, ಮಳೆ ಬಂದಿಲ್ಲ ಅಂದರೆ ಮಳೆಗೋಸ್ಕರನೇ ದೇವಿ ಇದ್ದಾಳೆ, ಹಾಸನಲ್ಲೇ ಇದ್ದಾಳೆ, ಪರ್ವತವರ್ಧಿನಿ ಅಂತ ಬೆಟ್ಟದ ಮೇಲೆ ಇದ್ದಾಳೆ. ಇವಳಿಗೆ ಬೇಕಾಗಿರೋ ಮೂಲ ಮಂತ್ರ ನಾನು ಒಬ್ಬನಿಗೆ ಬಿಟ್ಟರೆ ಯಾರಿಗೂ ಜಗತ್ತಲ್ಲಿ ಗೊತ್ತಿಲ್ಲ. ಕೆಲವರೆಲ್ಲ ಸತ್ತು ಹೋಗಿದ್ದಾರೆ, ಯಾಕೆಂದರೆ ವಯಸ್ಸಾದ ಕಾಲದಲ್ಲ ಶಾಸನದಲ್ಲಿ ಬರೆದಿರೋದು, ಅದು ಸತ್ತು ಹೋಗಿದ್ದಾರೆ. ಆ ಮಂತ್ರವನ್ನು ಹೇಳಿ ಅವಳಿಗೆ ಅಭಿಷೇಕವನ್ನು ಮಾಡಿ, ಆ ಪೂಜೆಯನ್ನು ರಾಜ್ಯದ ಮಟ್ಟಿಗೆ ಮಾಡಿ, ನಮ್ಮ ಫುಲ್ ರಾಜ್ಯಕ್ಕೆ ಮಳೆ ಬರಲೇಬೇಕು ಜಗನ್ಮಾತೆ ಅಂತ. ಅವಳು ಇರೋದೇ ಮಳೆದ ಮೇಲೆ. ಅದಕ್ಕೆ ಆ ಬೆಟ್ಟದ ಮೇಲೆ ಇರತಕ್ಕಂಥ ಪರ್ವತವರ್ಧಿನಿ ಪಾರ್ವತೀ ದೇವಿ ಮಳೆಗೋಸ್ಕರನೇ ಇರತಕ್ಕಂಥ ದೇವಿಯವಳು. ಅವಳ ಮೇಲೆ ಒಂದು ಸುಮ್ಮನೆ ಒಂದು ಚೊಮ್ಮಲ್ಲಿ ನೀರು ಹಾಕೋ, ಅಲ್ಲಿ ಫುಲ್ ಮಳೆ ಬಂದ್ಬಿಡುತ್ತೆ. ಇವತ್ತಿಗೂ ನಡೆದಿದೆ, ನಾನೇ ಅನುಭವ ಪಟ್ಟಿದ್ದೀನಿ. ಭಾಳಷ್ಟು ಜನ ಊರಿನವ್ರು ಕೇಳಿದ್ರೆ ಹೇಳ್ತಾರೆ, ಮಗ್ಗೆ ಹಾಸನ ಜಿಲ್ಲೆ. ಇದನ್ನ ಯಾಕೆ ಸ್ಪಷ್ಟವಾಗಿ ಹೇಳ್ತೀನಿ ಅಂದರೆ, ದಯವಿಟ್ಟು ಮಾಡಿ. ಯಾಕಂದರೆ ಆ ಮಂತ್ರ ಬೇಕು ಅಂದರೆ ನನ್ನ ಹತ್ರ ಬರಲೇಬೇಕು ನೀವು. ಯಾಕಂದರೆ ಮಂತ್ರ ಗೊತ್ತಿಲ್ಲದೆ ನೀವೇನು ಮಾಡೋಕ್ಕಾಗಲ್ಲ, ಬಾಯಿ ಬಡ್ಕೋಬೇಕು, ಸುಮ್ಮನೆ ನೀರಾಕದ ಬರಲ್ಲ. ಆ ಮಂತ್ರ ಶಾಸನದಲ್ಲಿ ಬರೆದಿದೆ. ಆ ಶಾಸನ ಎಲ್ಲಿ ಬರೆದಿದೆ? ನಾರದ ಮಹಾಮುನಿಗಳ ಕ್ಷೇತ್ರದಲ್ಲಿ 4 ಕ್ಷೇತ್ರಗಳಲ್ಲಿ ಬರೆದಿದೆ. ಒಂದು ಚಿಗಟೇರಿ ಅಂತ ಬರೆದಿದೆ ದಾವಣಗೆರೆ ಹತ್ತಿರ ಒಂದು ಕ್ಷೇತ್ರದಲ್ಲಿ, ವಿಶೇಷವಾಗಿ ಉಜ್ಜಯಿನಿ ಮಹಾಕಾಳೇಶ್ವರನ ಒಂದು ಕ್ಷೇತ್ರದಲ್ಲಿ ಬರೆದಿದೆ,
ಗರ್ಭರಕ್ಷಾಂಬಿಕಾ ದೇವಸ್ಥಾನದಲ್ಲಿ ಪಾರ್ವತಿ ದೇವಸ್ಥಾನದಲ್ಲಿ ಬರೆದಿದೆ, ಸಪ್ತಮಾತ್ರಿಕಾ ದೇವಸ್ಥಾನದಲ್ಲಿ ಬರೆದಿರ್ತಕ್ಕಂಥದ್ದು ಬಂದಿದೆ. ಅದು ಈ ಇಷ್ಟೂ ದೇವಸ್ಥಾನದಲ್ಲಿ ಮಂದಾರ ಪರ್ವತ ಅಂತ ಕರೆಯತಕ್ಕಂಥದ್ದು ಅದನ್ನೇ. ಆ ಮಂದಾರ ಪರ್ವತದಲ್ಲಿರ್ತಕ್ಕಂಥ ಪಾರ್ವತಿ ದೇವಿ ಮಗ್ಗೆಯಲ್ಲಿ ಕೂತಿದ್ದವಳಿಗೆ ಅಭಿಷೇಕವನ್ನು ಯಾರು ಈ ಮಂತ್ರವನ್ನು ಹೇಳಿ ಉಪದೇಶ ಮಾಡುತ್ತಾರೋ ರಾಜ್ಯಕ್ಕೆ ಜನಕ್ಕೆ ನೀರು ಸಮೃದ್ಧಿಯಾಗಿ ಬರಲಿ, ಗಂಗೆ ನೀನು ಸೇರು ಅಂತ ಹೇಳಿದಂತೆ. ಯಾಕೆಂದರೆ ಗಂಗೆ ಗೌರಿ ಅಂತ ನೀವು ಪಿಕ್ಚರ್ ನೋಡಿರ್ಬೇಕು, ಅವರಿಬ್ಬರು ಶತ್ರುಗಳಾಗಿರ್ತಾರಂತೆ ಕೈಲಾಸದಲ್ಲಿ. ಶಾಪ ಹಾಕಿದ್ಮೇಲೆ ಭೂಮಿಗೆ ಗಂಗೆ ಗೌರಿಯಾಗಿ ಫ್ರೆಂಡ್ಸ್ ಆಗ್ತಾರಂತೆ. ತದನಂತರ ಮತ್ತೆ ಕೈಲಾಸಕ್ಕೆ ವಾಪಸ್ ಬನ್ನಿ ಅಂತ ಈಶ್ವರ ಹೇಳ್ತಾರೆ. ಸೊ ಇವಳ ಮರದ ಭಾಗನ ಅವಳು ಕಾಯ್ತಾಳೆ ಗಂಗೆ. ಸೊ ಅದಕ್ಕೆ ಅವಳಿಗೆ ಅಭಿಷೇಕ ಮಾಡಿ ಮರದ ಭಾಗನ ಗಂಗೆಯಲ್ಲಿ ಯಾವ ಮಂತ್ರಿ ರಾಜ್ಯ ಮಂತ್ರಿನೋ ಅಥವಾ ಮುಖ್ಯಮಂತ್ರಿನೋ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ವಿಶೇಷ ಆಗುತ್ತೆ. ಸೊ ಇದೆಲ್ಲ ಆಗಲಿ ಅಂತ ರಾಜ್ಯದ ಮಟ್ಟಿಗೆ ನಾವೆಲ್ಲ ಕೇಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಬೋದು. ಖಂಡಿತ ಗುರುಜಿ, ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರಿ ಗುರುಜಿ. ಯುಗಾದಿ ನಿಮಗೂ ಕೂಡ ಬೇವು ಬೆಲ್ಲ ಎರಡೂ ಕೂಡ ಸಿಹಿಯಾಗಿರಲಿ, ಸಿಹಿ ಜಾಸ್ತಿಯಾಗಿ ಇರಲಿ ಅನ್ನೋದೇ ನಮ್ಮ ಆಶಯ. ಜೊತೆಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಗುರುಜಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೂ ಬೇವು ಬೆಲ್ಲ ಹೇಗೆ ಅಶ್ವಿನಿ ಹೇಳಿದ್ಲು ಹಾಗೆಲ್ಲ ಸಮಸ್ತ ವೀಕ್ಷಕರಿಗೆ ಬೇವು ಕೈ ಕೆಸರಾದ್ರೇ ಬಾಯಿ ಮೊಸರು. ಯಾವ ತಿಳ್ಕೊಳ್ಳಿ, ಮೇಲ್ ಕಹಿ ಆದರೆ ದೇಹಕ್ಕೆ ಯಾವಾಗಲೂ ಸಿಹಿ ಇರುತ್ತಂತೆ. ನೀವು ಬರೀ ಸಿಹಿ ತಿಂದರೆ ಶುಗರ್ ಆಗಿ ದೇಹ ಎಲ್ಲ ಕಹಿ ಆಗ್ಬಿಡುತ್ತೆ. ಅದಕ್ಕೆ ಜೀವನ ಪರ್ಯಂತ ಬೇವು ಬೆಲ್ಲ ನಿಮಗೆಲ್ಲರಿಗೂ ಇರಲಿ, ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನರಸಿಂಹಾಂಜನೇಯನ ಮರಿಬೇಡಿ. ಈ ರಹಸ್ಯ ಜೊತೆಗೆ ನಾನು ಕೊಟ್ಟಿರೋ ಅಷ್ಟು ಸಲಹೆಗಳನ್ನ ತೊಗೊಳ್ತಾ ಪವರ್ ಟಿವಿ ಮುಖಾಂತರ ಮತ್ತೆ ತಮಗೆಲ್ಲರಿಗೂ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತಾ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಬೆಲ್ಲದ ಸಿಹಿ ನಿಮ್ಮೆಲ್ಲರ ಜೀವನದಲ್ಲಿ ಅತಿ ಹೆಚ್ಚಾಗಿರಲಿ ಅಂತ ಆಶಿಸ್ತಾ ಯುಗಾದಿಯ ಮತ್ತೊಮ್ಮೆ ಶುಭ ಕಾಮನೆಗಳನ್ನು ತಿಳಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.